ಇಡೀ ದೇಶಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸ ಹಾಕಿದಂತಹ ವಕ್ಫ್ ಆಸ್ತಿ ಜಟಾಪಟಿ ತಿದ್ದುಪಡಿಗೆ ಇದೀಗ ಸುಪ್ರೀಂ ಒಂದು ಕಡೆ ಬ್ರೇಕ್ ಅನ್ನ ಹಾಕಿದೆ. ವಕ್ಫ್ ಆಸ್ತಿ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಕ್ಫ್ ಆಸ್ತಿ ಏನಿದೆ ಅಲ್ಲ, ಈಗ ಕೇಂದ್ರದ ಕಾಯ್ದೆ ಬಗ್ಗೆ ಮಧ್ಯಂತರ ತೀರ್ಪನ್ನ ಬಂದಿರುವಂತದ್ದು. ವಕ್ಫ್ ಆಸ್ತಿ ಜಟಾಪಟಿ ತಿದ್ದುಪಡಿಗೆ ಸುಪ್ರೀಂ ಒಂದ್ ಕಡೆ ಬ್ರೇಕ್ ಅನ್ನ ಕೊಟ್ಟಿದೆ. ಸುಪ್ರೀಂ ತೀರ್ಪಿಗೆ ಮುಸ್ಲಿಂ ಸಂಘಟನೆಗಳು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಬೋರ್ಡ್ನಲ್ಲಿ ಮುಸ್ಲಿಂ ಸದಸ್ಯರು 3ಕ್ಕಿಂತ ಹೆಚ್ಚಿಲ್ಲ. ವಕ್ಫ್ ಬೋರ್ಡ್ನ ಸಿಒ ಮುಸ್ಲಿಂ ವ್ಯಕ್ತಿಯೇ ಆಗಿರಬೇಕು. ಸಹಜವಾಗಿ ಇದೀಗ ಒಂದಿಷ್ಟು ಸುಪ್ರೀಂ ಕೋರ್ಟ್ ಹೇಳಿದೆ, ವಕ್ಫ್ ಕಾಯ್ದೆ ಅನುಚ್ಛೇದ 374ಕ್ಕೆ ತಡೆಯಾಜ್ಞೆಯನ್ನ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ವಕ್ಫ್ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸದ್ದನ್ನ ಮಾಡಿತ್ತು. ಇನ್ನು ರಾಜ್ಯಾದ್ಯಂತ ಇಡೀ ದೇಶಾದ್ಯಂತವೂ ಕೂಡ ಸಾಕಷ್ಟು ಸದ್ದನ್ನ ಮಾಡಿತ್ತು ವಕ್ಫ್ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಯಾವಾಗ ಈ ಒಂದೊಂದು ಪ್ರಕರಣಗಳು ಹೊರಗಡೆ ಬರ್ತಿದ್ದ ಹಾಗೆ ಸಾಕಷ್ಟು ಆರೋಪಗಳು ಸಹಜವಾಗಿ ಕೇಳಿ ಬರ್ತಾ ಇತ್ತು. ಏನ್ ಕತೆ ಅನ್ನೋದು ಕೂಡ, ಯಾಕಂದ್ರೆ ಈಗ ಸುಪ್ರೀಂ ಕೋರ್ಟ್ ಯಾವ ರೀತಿಯಾದಂತಹ ತೀರ್ಪನ್ನ ಕೊಟ್ಟಿದೆ, ಏನ್ ಕತೆ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಗಮನಿಸ್ತಾ ಹೋಗೋಣ. ಸುಪ್ರೀಂ ಕೋರ್ಟ್ ತೀರ್ಪು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಇಡೀ ಕಾಯ್ದೆಯನ್ನ ಪ್ರಶ್ನೆ ಮಾಡಿರುವುದು ನಮ್ಮ ಗಮನಕ್ಕೆ ಬಂದಿದೆ. ನೋಡಿ, ಈಗ ಇಡೀ ಪ್ರಶ್ನೆಯನ್ನ ಅಂದ್ರೆ ಸಂಪೂರ್ಣವಾದಂತ ಕಾಯ್ದೆ ಏನಿದೆ, ಇಡೀ ಕಾಯ್ದೆಯನ್ನ ಪ್ರಶ್ನೆ ಮಾಡಿರುವುದು ನಮ್ಮ ಗಮನಕ್ಕೆ ಬಂದಿದೆ. ಆದ್ರೆ ಇದಕ್ಕೆ ಮೂಲ ಕಾರಣ ಕಾಯ್ದೆ ಸೆಕ್ಷನ್ ಅಂತಂದ್ರೆ 3 ಆಗಿರಬಹುದು, 3C ಆಗಿರಬಹುದು ಅಂಡ್ 14 ಆಗಿರಬಹುದು. ಮತ್ತು ಅದರ ಜೊತೆಗೆ ನಾವು 1923ರ ಕಾಯ್ದೆ ಇತಿಹಾಸವನ್ನ ಪರಿಶೀಲನೆ ಮಾಡಿದ್ದೇವೆ. ಮೇಲ್ನೋಟಕ್ಕೆ ಪ್ರಶ್ನೆ ಮಾಡಿರುವುದು ಕೆಲವೊಂದು ಸೆಕ್ಷನ್ಗಳಿಗೆ ತಡೆಯನ್ನ ನೀಡಿದ್ದೇವೆ ಅನ್ನುವಂತ ರೀತಿಯಾಗಿ. ಸೊ ಹಾಗಾಗಿ ಅಂತಂದ್ರೆ ಸುಪ್ರೀಂ ಕೋರ್ಟ್ ಯಾವ ರೀತಿಯಾದಂತ ಇಲ್ಲಿ ಸ್ಪಷ್ಟವಾದಂತ ನಿಲುವನ್ನ ಕೊಟ್ಟಿದೆ ಅನ್ನೋದು ಕೂಡ ನಾವು ಗಮನಿಸ್ತಾ ಹೋದಾಗ ನೋಡಿ, ಕಾಯ್ದೆಯಲ್ಲಿದ್ದಂತ ಅಂಶಗಳೇನು, ಹಾಗಾದ್ರೆ ಈಗ ಕಾಯ್ದೆಯಲ್ಲಿ ಏನೇನು ಅಂಶಗಳಿದೆ ಅನ್ನೋದು ಕೂಡ ನೋಡಿ. ರಾಷ್ಟ್ರ ರಾಜ್ಯಾದ್ಯಂತ ಸಾಕಷ್ಟು ಪ್ರತಿಭಟನೆಗೆ ಕಾರಣವಾಗಿದ್ದಂತ ವಕ್ಫ್ ತಿದ್ದುಪಡಿ ಕಾಯ್ದೆ ಕುರಿತಾಗಿ ಸುಪ್ರೀಂ ಕೋರ್ಟ್ ಅಂತಂದ್ರೆ ಸೋಮವಾರ ಮಧ್ಯಂತರ ತೀರ್ಪನ್ನ ಪ್ರಕಟಿಸಿದೆ ನಿನ್ನೆ. ಯಾಕಂದ್ರೆ ಈಗ ಇಡೀ ಕಾಯ್ದೆಗೆ ತಡೆ ನೀಡಲು ಯಾವುದೇ ಕಾರಣಗಳಿಲ್ಲ ಎಂದು ಆ ಕುರಿತಂತೆ ಮನವಿಯನ್ನ ತಿರಸ್ಕರಿಸುವುದು ನ್ಯಾಯಾಲಯ. ಅರ್ಜಿದಾರರ ಹಿತಾಸಕ್ತಿ ಮತ್ತು ಸಮತೋಲನ ಕಾಪಾಡಲು ಎಲ್ಲವೂ ಕೂಡ ಅಂದ್ರೆ ಕೆಲವೊಂದು ಅಂಶಗಳಿಗಷ್ಟೇ ತಡೆಯನ್ನ ನೀಡುವುದಾಗಿ ಹೇಳಿದೆ. ಜೊತೆಗೆ 2 ಅಂಶಗಳಿಗೆ ಇಲ್ಲಿ ಸ್ಪಷ್ಟವಾದಂತ ಸುಪ್ರೀಂ ಕೋರ್ಟ್ ತಡೆಯನ್ನ ಕೊಟ್ಟಿರುವಂತದ್ದು. ಏನ್ ಕತೆ ಅನ್ನೋದ್ರ ಬಗ್ಗೆ ಕೂಡ ನಾವು ಗಮನಿಸ್ತಾ ಹೋದಾಗ ನೋಡಿ, ಕಾಯ್ದೆಯಲ್ಲಿ ಯಾವ ರೀತಿಯಾದಂತ ಅಂಶಗಳಿದಾವೆ, ಕಾಯ್ದೆಯಲ್ಲಿ ಇದ್ದಂತ ಅಂಶಗಳೇನು. ಸೊ ಈಗ ವಕ್ಫ್ ಭೂದಾನ ಕೊಡಲು ಇಸ್ಲಾಂ ಧರ್ಮದ 5 ವರ್ಷ ಪಾಲಿಸಿರಬೇಕು. ಸೊ ವಕ್ಫ್ ಭೂದಾನ ಕೊಡಲು ಇಸ್ಲಾಂ ಧರ್ಮವನ್ನ 5 ವರ್ಷ ಪಾಲಿಸಿರಬೇಕು. ಒತ್ತುವರಿ ವಿದ್ರೆ ವಕ್ಫ್ ಆಸ್ತಿಯನ್ನ ಅಮಾನ್ಯ ಮಾಡುವ ಅಧಿಕಾರ ಜಿಲ್ಲಾಧಿಕಾರಿಗಿದೆ. ವಕ್ಫ್ ಆಸ್ತಿ ಎಂದು ಪರಿಗಣಿಸಲು ಆಗೋದಿಲ್ಲ. ಸೊ ಹಾಗಾಗಿ ಈ ಎಲ್ಲವೂ ಕೂಡ ಕೊಟ್ಟಿದೆ. ಅಂದ್ರೆ ಯಾವ ಅಂಶಗಳಿಗೆ ಸುಪ್ರೀಂ ಒಂದಿಷ್ಟು ತಡೆಯನ್ನ ಕೊಟ್ಟಿದೆ ಕೂಡ ಅದನ್ನು ಕೂಡ ನಾವು ಗಮನಿಸ್ತಾ ಹೋದಾಗ ನೋಡಿ, ರಾಜ್ಯ ಸರ್ಕಾರಗಳು ನಿಯಮ ರೂಪಿಸುವವರೆಗೆ ಈ ನಿರ್ಬಂಧನೆ ಜಾರಿಯಾಗಿಲ್ಲ. ಜಿಲ್ಲಾಧಿಕಾರಿಗೆ ಈ ರೀತಿ ಅಧಿಕಾರ ನೀಡುವುದು ಅಧಿಕಾರದ ಅಂತಂದ್ರೆ ಜಿಲ್ಲಾಧಿಕಾರಿಗೆ ಯಾವುದೇ ಕಾರಣಕ್ಕೂ ಈ ರೀತಿಯಾದಂತ ಅಧಿಕಾರವನ್ನ ಕೊಡೋಕೆ ಆಗೋದಿಲ್ಲ ಇಲ್ಲಿ. ಸೊ ಅಧಿಕಾರ ವಿಕೇಂದ್ರೀಕರಣದ ವಿರುದ್ಧವಾಗಿದೆ ಅಂತಂದ್ರೆ ಟ್ರಿಬ್ಯುನಲ್ ಅಥವಾ ಕೋರ್ಟ್ ಈ ರೀತಿಯಾದಂತ ಅಂದ್ರೆ ಸಹಜವಾಗಿ ಗಮನಿಸಬೇಕಾಗಿರುವಂತದ್ದು ಏನಪ್ಪಾ ಅಂತಂದ್ರೆ ಈಗ ಪ್ರಮುಖವಾಗಿ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತೀನಿ. ಏನಾಯ್ತು, ಎಲ್ಲಿಂದ ಏನ್ ಕಥೆ ಅಂತಂದ್ರೆ ವಕ್ಫ್ ಕಾಯ್ದೆ ತಿದ್ದುಪಡಿ ಅರ್ಜಿದಾರರು ವರ್ಸಸ್ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ತೀರ್ಪಿನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ಆಗುತ್ತೆ. ನೋಡಿ, ಇಲ್ಲಿ ಪ್ರಮುಖವಾಗಿ ವಕ್ಫ್ ಕಾಯ್ದೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ನೀಡಿದಂತ ತೀರ್ಪು ದೇಶಾದ್ಯಂತ ಗಮನ ಸೆಳೆದಿರುವಂತದ್ದು. ಇದೀಗ ಅರ್ಜಿದಾರರ ಕಾಯ್ದೆಯನ್ನ ತಾರತಮ್ಯ ಎಂದು ವಾದಿಸಿದ್ರೆ ಕೇಂದ್ರ ಸರ್ಕಾರ ವಕ್ಫ್ ಆಚರಣೆ ಅಂತ ಅಂದ್ರೆ ಧಾರ್ಮಿಕ ಆಚರಣೆ ಅಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳಿದೆ. ಅಂತಂದ್ರೆ ಸುದೀರ್ಘವಾದಂತಹ ವಾದ ಪ್ರತಿವಾದದ ನಂತರ ನ್ಯಾಯಾಲಯವು ಕೆಲವು ಪ್ರಮುಖ ನಿರ್ಬಂಧನೆಗಳನ್ನ ತಡೆ ಹಿಡಿದಿದೆ. ಅದೇನಪ್ಪಾ ಅಂತಂದ್ರೆ ಪ್ರಮುಖವಾಗಿ ವಿವಾದಾತ್ಮಕ ವಿಷಯಗಳು. ನೋಡಿ, ವಕ್ಫ್ ಆಸ್ತಿ ಅಧಿಸೂಚನೆ ರದ್ದುಪಡಿಸುವ ಅಧಿಕಾರ. ಇಲ್ಲಿ ನ್ಯಾಯಾಲಯವು ವಕ್ಫ್ ಎಂದು ಘೋಷಿಸಿದ ಆಸ್ತಿಯನ್ನ ಡಿನೋಟಿಫೈ ಮಾಡುವ ಅಧಿಕಾರ ಇದೆ. ಸೊ ಹಾಗಾಗಿ ಮತ್ತೊಂದು ಕಡೆ ವಕ್ಫ್ ಮಂಡಳಿಯ ಸಂಯೋಜನೆ ಎಕ್ಸ್ ಅಫಿಷಿಯೋ ಸದಸ್ಯರು ಹೊರತುಪಡಿಸಿ ಮಂಡಳಿಗಳಲ್ಲಿ ಮುಸ್ಲಿಮರು ಮಾತ್ರ ಇರಬೇಕೆಂಬುವಂಥದ್ದು ಒಂದು ವಾದ. ಇನ್ನು ಕಲೆಕ್ಟರ್ ತನಿಖೆ ನೋಡಿ, ಕಲೆಕ್ಟರ್ ಆಸ್ತಿ ಸರ್ಕಾರಿ ಭೂಮಿಯೇ ಎಂದು ಖಚಿತಪಡಿಸಿಕೊಳ್ಳಲು ತನಿಖೆ ನಡೆಸಿದಾಗ ವಕ್ಫ್ ಆಸ್ತಿಯನ್ನ ವಕ್ಫ್ ಆಸ್ತಿ ಎಂದು ಪರಿಗಣಿಸಲಾಗುವುದಿಲ್ಲ ಎಂಬುದು ನಿರ್ಬಂಧ ಇಲ್ಲಿದೆ. ಅಂದ್ರೆ ಒಂದು ಕಡೆ ನಿಂದನೆ ಇದೆ. ನೋಡಿ, ಅರ್ಜಿದಾರರ ವಾದ ಏನು ಅಂತ ನಾವು ಗಮನಿಸ್ತಾ ಹೋದಾಗ
ಹಿರಿಯ ವಕೀಲರಾದಂಥ ಕಪಿಲ್ ಸಿಬಲ್ ಆಗಿರ್ಬೋದು, ರಾಜು ಧವನ್ ಆಗಿರ್ಬೋದು, ಅಭಿಷೇಕ್ ಮನು ಸಿಂಘ್ವಿ ಆಗಿರ್ಬೋದು, ಮುಂತಾದವರು ಈ ಕಾಯ್ದೆಯನ್ನು ಮುಸ್ಲಿಮರ ವಿರುದ್ಧ ತಾರತಮ್ಯ ಮಾಡುತ್ತಿದೆ. ನೋಡಿ, ವಕ್ಫ್ ಆಸ್ತಿಯನ್ನ ನಿಯಂತ್ರಿತವಾಗಿ ಕಸಿದುಕೊಳ್ಳಲು ಅವಕಾಶ ನೀಡುತ್ತದೆ ಮತ್ತು ಅಗತ್ಯ ಧಾರ್ಮಿಕ ಆಚರಣೆಗಳನ್ನ ಗುರಿಯಾಗಿಸುತ್ತೆ ಅನ್ನುವಂಥ ರೀತಿಯಾಗಿ ವಾದವನ್ನ ಮಾಡ್ತಾರೆ. ನೋಡಿ, ಈಗ ವಕ್ಫ್ ಬೈ ಯೂಸರ್ ನಿರ್ಬಂಧನೆ ಏನಿದೆ ರದ್ದುಪಡಿಸುವುದರಿಂದಾಗಿ ಶತಮಾನಗಳಷ್ಟು ಹಳೆಯ ಮಸೀದಿಗಳು, ಸ್ಮಶಾನಗಳು ಮತ್ತು ಇತರೆ ಧಾರ್ಮಿಕ ಸ್ಥಳಗಳನ್ನ ಕಳೆದುಕೊಳ್ಳಬಹುದು ಅಥವಾ ಅಂತ ಇಲ್ಲಿ ಬಹಳ ಸ್ಪಷ್ಟವಾಗಿ ಇಲ್ಲಿ ವಾದದಲ್ಲಿ ಇಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ವಕ್ಫ್ ಮಂಡಳಿಗಳಲ್ಲಿ ಮುಸ್ಲಿಮೇತರರೇ ಸೇರ್ಪಡೆ, ಮುಸ್ಲಿಂ ಧಾರ್ಮಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮತ್ತು ಸಂವಿಧಾನದ 25 ಮತ್ತು 26ನೇ ಏನು ಕಲಂ ಇದೆಯಲ್ಲ, ಸೊ ಈ ಕಲಂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಅಂದ್ರೆ ಇಲ್ಲಿ ಅಂದ್ರೆ ವಿಧಿಗಳಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಕೇಂದ್ರದ ವಾದ ಏನು ಹಾಗಾದ್ರೆ? ನೋಡಿ, ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ವಕ್ಫ್ ಇಸ್ಲಾಮಿಕ್ ಸಂಪ್ರದಾಯದಲ್ಲಿ ಬೇರೆಯವರಿದ್ರೂ ಕೂಡ ಅದರ ಅಗತ್ಯ ಧಾರ್ಮಿಕ ಆಚರಣೆ ಇಲ್ಲ ಅಂತ ಒಂದ್ ಕಡೆ ವಾದವನ್ನ ಮಾಡಿಸಿದೆ. ಇನ್ನು ವಕ್ಫ್ ಮಂಡಳಿಗಳು ಆಸ್ತಿ ನಿರ್ವಹಣೆ, ಮತ್ತೊಂದು ಕಡೆ ಈಗ ಈ ವಕ್ಫ್ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಗಮನಿಸ್ತಾ ಹೋದಾಗ ವಕ್ಫ್ ಮಂಡಳಿಗಳು ಆಸ್ತಿ ನಿರ್ವಹಣೆ, ಖಾತೆಗಳ ನಿರ್ವಹಣೆ ಮುಂತಾದ ಜಾತ್ಯತೀತ ಕಾರ್ಯಗಳನ್ನ ನಿರ್ವಹಿಸುತ್ತದೆ. ಹಿಂದೂ ದತ್ತಿಗಳನ್ನ ಉಲ್ಲೇಖಿಸಿ ವಕ್ಫ್ ಮಂಡಳಿಗಳು ಯಾವುದೇ ಧಾರ್ಮಿಕ ಚಟುವಟಿಕೆಗಳನ್ನ ಸ್ಪರ್ಶಿಸುವುದಿಲ್ಲ ಅಂತ ಇಲ್ಲಿ ವಿವರವನ್ನ ಕೊಟ್ಟಿದ್ದಾರೆ. ಇನ್ನು ವಕ್ಫ್ ಮಂಡಳಿಗಳಲ್ಲಿ ಗರಿಷ್ಠ 2 ಮುಸ್ಲಿಮೇತರ ಸದಸ್ಯರನ್ನ ಅನುಮತಿಸುವುದರಿಂದಾಗಿ ಅದರ ಸ್ವರೂಪ ಬದಲಾಗುವುದಿಲ್ಲ, ಯಾಕೆಂದ್ರೆ ಅವರ ಪಾತ್ರ ಆಡಳಿತಾತ್ಮಕವಾಗಿದೆ ಅಂತ ಇಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಇನ್ನು ವಕ್ಫ್ ಬೈ ಯೂಸರ್ ರದ್ದುಪಡಿಸುವುದು 2013 ಅಂತಂದ್ರೆ ಇದು ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು 2013ರಲ್ಲಿ ಪರಿಚಯಿಸಲಾದಂತಹ ಶಾಸನಬದ್ಧ ನಿರ್ಬಂಧನೆ ಆಗಿದ್ದು ಮೂಲಭೂತ ಹಕ್ಕಲ್ಲ ಎಂದು ಮೆಹ್ತಾ ಒಂದ್ ಕಡೆ ವಾದ ಮಾಡ್ತಾರೆ. ಇನ್ನು ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಏನಿದೆ? ಈಗ ಸುಪ್ರೀಂ ಕೋರ್ಟ್ ಯಾವ ರೀತಿಯಾದಂಥ ತೀರ್ಪನ್ನು ಪ್ರಕಟಣೆ ಮಾಡಿದೆ? ಯಾಕಂದ್ರೆ ಏಪ್ರಿಲ್ 8ರಂದು ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ 2025 ಕೇಂದ್ರೀಯ ಅಧಿಸೂಚನೆ ಹೊರಡಿಸಿದ ನಂತರ ಮೇ 22ರಂದು ಮಧ್ಯಂತರ ಆದೇಶವನ್ನ ಕಾಯ್ದಿರಿಸಿ ಸುಪ್ರೀಂ ಕೋರ್ಟ್ ಸೋಮವಾರ ಸಂಪೂರ್ಣವಾದಂಥ ಕಾಯ್ದೆಯ ಕಾರ್ಯಾಚರಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದೊಂದಾಗಿ ಕಾರ್ಯಾಚರಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಡೆ ಹಿಡಿಯಲು ನಿರಾಕರಿಸಿತು. ಹಾಗೆ ಕಾಯ್ದೆ ಕೆಲವು ನಿರ್ಬಂಧನೆಗಳನ್ನ ಸ್ಥಗಿತಗೊಳಿಸುವ ಅವುಗಳಿದ್ದಾರೆ ಅಂತಂದು ಹೇಳಿದ್ದಾರೆ. ಅಂದ್ರೆ ಒಬ್ಬ ವ್ಯಕ್ತಿ 5 ವರ್ಷಗಳ ಕಾಲ ಮುಸ್ಲಿಂ ಆಗಿರ್ಬೇಕೆಂಬ ಅವಶ್ಯಕತೆ ಏನಿದೆಯಲ್ಲ ಸಂಪೂರ್ಣವಾಗಿ, ಯಾಕಂದ್ರೆ ಒಬ್ಬ ಮುಸ್ಲಿಂ ವ್ಯಕ್ತಿ 5 ವರ್ಷ ಮುಸ್ಲಿಂ ಆಗಿರುವ ಅವಶ್ಯಕತೆಯನ್ನ ತಡೆ ಹಿಡಿಯಲಾಯಿತು. ಸರ್ಕಾರವು ನಿಯಮಗಳ ರೂಪಿಸುವವರೆಗೆ ಮತ್ತು ಕಾರ್ಯವಿಧಾನವನ್ನ ರೂಪಿಸುವವರೆಗೆ ಇದು ಜಾರಿಯಾಗಿರುತ್ತೆ. 3C ಅಡಿಯಲ್ಲಿ ವಕ್ಫ್ನ ಶೇಖರ್ಷೆ ಒಂದು ಕಡೆ ಏನಿದೆ ಇದು ಕೂಡ ಗಮನಿಸಬೇಕಾಗಿರುವಂಥದ್ದು. ಸೊ 3C ಅಡಿಯಲ್ಲಿ ವಕ್ಫ್ ಶೇಖರ್ಷೆಯನ್ನ ಅಂತಿಮವಾಗಿ ನಿರ್ಧರಿಸುವವರೆಗೆ ವಕ್ಫ್ ಆಸ್ತಿಯನ್ನ ವಿಲೇವಾರಿ ಮಾಡುವುದಿಲ್ಲ, ದಾಖಲೆಗಳು ಪರಿಣಾಮ ಬೀರುವುದಿಲ್ಲ ಅಂತ ನ್ಯಾಯಾಲಯ ಬಹಳ ಸ್ಪಷ್ಟವಾಗಿ ಹೇಳಿದೆ. ಇನ್ನು ವಕ್ಫ್ ಮಂಡಳಿ 11 ಸದಸ್ಯರಲ್ಲಿ 3ಕ್ಕಿಂತ ಹೆಚ್ಚು ಮುಸ್ಲಿಮೇತರ ಸದಸ್ಯರು ಇರುವಂತಿಲ್ಲ. ಸಾಧ್ಯವಾದಷ್ಟು ಮಟ್ಟಿಗೆ ವಕ್ಫ್ ಮಂಡಳಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮುಸ್ಲಿಂ ಆಗಿರಬೇಕು ಅಂತ ನ್ಯಾಯಪೀಠ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ. ಸೊ ಹಾಗಾಗಿ ಮುಖ್ಯ ನ್ಯಾಯಮೂರ್ತಿ BR ಅವರು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಏನಪ್ಪಾ ಅಂತಂದ್ರೆ ಮುಖ್ಯ ನ್ಯಾಯಮೂರ್ತಿ ಆಗಿರುವಂತಹ BR ಗವಾಯಿ ನೇತೃತ್ವದ ಪೀಠ 1923ರ ಮುಸಲ್ಮಾನ್ ವಕ್ಫ್ ಕಾಯ್ದೆಯಿಂದಾಗಿ ಕಾನೂನನ್ನ ಪರಿಶೀಲಿಸಿದ್ದು 1954ರ ವಕ್ಫ್ ಕಾಯ್ದೆಯಿಂದ ನೋಂದಣಿ ಅಗತ್ಯವಿದೆ ಅಂತ ಇಲ್ಲಿ ಗಮನ ಬಹಳ ಸ್ಪಷ್ಟವಾಗಿ ಹೇಳಿದೆ. ಅಂತಂದ್ರೆ ಒಂದ್ ಕಡೆ ಕೇಂದ್ರಕ್ಕೆ ಕಪಾಳ ಮೋಕ್ಷ ಅನ್ನುವಂಥ ರೀತಿಯಾಗಿ ಸಾಕಷ್ಟು ಈಗ ಸಂಘಟನೆಗಳು ಕೂಡ ಸಂಭ್ರಮದಲ್ಲಿದ್ದಾರೆ. ನೋಡಿ, ಈಗ ಸರ್ಕಾರದ ಕ್ರಮದ ಏಕಪಕ್ಷೀಯ ಅಲ್ಲ, ಇದು ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಮುಸ್ಲಿಮೇತರ ಸದಸ್ಯರ ಸಂಖ್ಯೆ ಕೋರ್ನಿಂದ ಒಂದಿಷ್ಟು ಮಿತಿ ಇದೆ. ಅಂತಂದ್ರೆ ಕೇಂದ್ರದಿಂದ ನಾವು ಗಮನಿಸಬೇಕಾಗಿರುವಂಥದ್ದು ಏನಪ್ಪಾ ಅಂತಂದ್ರೆ ಕೇಂದ್ರದ ವಕ್ಫ್ ಬೋರ್ಡ್ನಿಂದ 20 ಸದಸ್ಯರ ಪೈಕಿ ಗರಿಷ್ಠ 4 ಮಂದಿ ಮುಸ್ಲಿಮೇತರು ಮತ್ತು ರಾಜ್ಯದ ವಕ್ಫ್ ಬೋರ್ಡ್ನ 11 ಸದಸ್ಯರ ಗರಿಷ್ಠ 3 ಮುಸ್ಲಿಮೇತರ ಸದಸ್ಯರು ಇರಬಹುದು ಎಂದು ಒಂದು ಕಡೆ ಕೋರ್ಟ್ ಏನಿದೆ ಮಿತಿ ಹೇರಿದೆ. ಆದರೆ ಮುಸ್ಲಿಮೇತರರು ವಕ್ಫ್ ಬೋರ್ಡ್ನ CO ಆಗಬಹುದು ಎಂಬ ನಿಯಮಕ್ಕೆ ತಡೆ ನೀಡಲು ನಿರಾಕರಿಸಿದೆ. ಇಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದೆ. ಯಾವುದಕ್ಕೆ ತಡೆ ಹಾಗಾದ್ರೆ? ಈಗ 5 ವರ್ಷ ಇಸ್ಲಾಂದಲ್ಲಿ ಇದ್ದರಷ್ಟೇ ಆಸ್ತಿ ದಾನ. ನೋಡಿ, 5 ವರ್ಷಗಳಿಂದ ಇಸ್ಲಾಂ ಪಾಲಿಸುತ್ತಿರುವವರು ಮಾತ್ರವೇ ವಕ್ಫ್ ರಚಿಸಲಬಹುದು.
ಅಂತ ಇಲ್ಲಿ ಕಾಯ್ದೆಯಲ್ಲಿ ಉಲ್ಲೇಖವನ್ನ ಮಾಡಿದೆ. ಇದಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ಯಾಕೆ ಅಂತ ನೋಡ್ತಾ ಹೋದಾಗ 5 ವರ್ಷಗಳಿಂದ ಇಸ್ಲಾಂ ಧರ್ಮ ಪಾಲಿಸ್ತಾ ಇದ್ದಾರೋ ಅಥವಾ ಇಲ್ವೋ ಎಂಬುದು ಪತ್ತೆ ಮಾಡಲು ರಾಜ್ಯ ಸರ್ಕಾರಗಳಿಗೆ ಸೂಕ್ತ ವ್ಯವಸ್ಥೆ ಇಲ್ಲ ಅಂತ ಇಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದೆ. ನೋಡಿ, ವಕ್ಫ್ ಆಸ್ತಿ ದುರ್ಬಳಕೆ ಗಮನಿಸಿಯೇ ಸರ್ಕಾರದಿಂದ ಕಾನೂನು ವಕ್ಫ್ ಜಾಗ ಕಬಳಿಕೆ ಸರ್ಕಾರ ಮುಂದಾಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಅಂತಂದ್ರೆ ಕೇಂದ್ರಕ್ಕೆ ಒಂದು ರೀತಿಯಾದಂಥ ಚಾಟಿಯನ್ನ ಇಲ್ಲಿ ಬೀಸಿದೆ ಅಂತಾನೆ ಹೇಳ್ಬೋದು.